ಈಗ ನೋಡ್ರಿ ಫ್ರೆಂಡ್ಸ್, ನಾವು ಊರಿಗೆ ಹೊಂಟಿದ್ದೇವ್ರಿ. ಸಮೃದ್ಧಿ ನಾನು ಹೋಗ್ಲಿಕತ್ತೀವ್ರಿ. ಸಮೂ ಅಂತ ಸಾಲಿ ಹೋಗ್ಯಾನ್ರಿ. ಯಾವ್ರಿಗೆ ಏನಂತ ಹೇಳ್ತೀನಿ ರೀ. ಈಗ ಮೊದಲ ರೆಡಿ ಇದೆ. ಹೋಗಿ ಬರ್ತೇವೆ ನಡಿಯಮ್ಮ, ಹೋಗ್ಬರಮ್ಮಿ. ನೋಡಿ ಬಸ್ ಹೋಗ್ಲಿಕತ್ತು. ಬಸ್ಸಿಗೆ ಹೋಗ್ಬೇಕ್ರಿ. ಬಸ್ ಒಂದು ಹೋಗ್ಲಿಕತ್ತವ. ಅಜ್ಜಿಗೆ ಬಾಯ್ ಮಾಡಿ. ಅಜ್ಜಿ ಕೂತೋಡ. ಅಜ್ಜಿಗೆ ಬಾಯ್ ಮಾಡು. ಬಸ್ ಹೋಗ್ಲಿಕತ್ತವ ಹೊಸು. ಬಾಯ್ ಮಾಡಿ ಅಜ್ಜಿಗೆ. ಹಾಂ, ಈ 2-3 ಹೋದು. ನಿಂಗೆ ನೆಟ್ಗಿಂತ ತೋಲಿ ಒಂದು. ಬಾಯ್ ಬಾಯ್. ಸಮ್ಮಗೆ ಬಿಟ್ಟು ನಡೆದಿದ್ದೀ. ಹಾಂ, ಹಾಯ್ ಮಾಡು. ಹಾಯ್. ಊರಿಗೆ ಹೋಗಿ ಬರ್ತೇವ್ರಿ. ಇಲ್ಲಿ ನೋಡ್ರಿ, ಇದು ನಮ್ಮ ಮನೆ ಎದುರಿಂದ ರೋಡ್ ನೋಡ್ರಿ. ಇಲ್ಲೇ ಬಾಜು ಇಟ್ಟಂಗಿ ಬಟ್ಟಿ ಭೀ ಆಗ್ಯದ್ರಿ. ಮತ್ತು ಇಲ್ಲೇ ಒಂದು ಹೋಟೆಲ್ ಭೀ ಆಗ್ಯದ್ರಿ ರೋಡಿಗೆ. ಈಗ ನೋಡ್ತಿರ್ಬೋದ್ರಿ, ಇಲ್ಲೇ ಹೋಟೆಲ್ ಅದ ರೀ. ಇದು ಆಚೆ ಕಡೆಗೆ ಇಟ್ಟಂಗಿ ಬಟ್ಟಿ ಅದ ರೀ. ನಮ್ಮ ಮನೆ ಎದ್ರನ ಇಟ್ಟಂಗಿ ಬಟ್ಟಿ ಅದ ರೀ ದೊಡ್ಡದೊಂದು. ಅದ್ರ ಬಾಜುದಾಗ ಇದು ದುಕಾನ್ ಅದ ರೀ. ಇದು ರೋಡ್ ರೀ. ನಾನೀಗ ಬಸ್ಸಿಗೆ ಹೊಂಟಿ ನೋಡ್ರಿ. ಸಮೃದ್ಧಿ ಕರ್ಕೊಂಡ ಸಮೂ ಅಂತ ಸಲಿಗೇನ್ರಿ. ಸಮೃದ್ಧಿ ಕರ್ಕೊಂಡು ಹೊಂಟೀನಿ. ಯಜಮಾನ್ರು ಭೀ ಕಲಬುರ್ಗಿಗೆ ಹೋಗ್ಯಾರ ಅವ್ರನ್ನ. ಹಾಗಾಗಿ ನಾವು ಬಸ್ಸಿಗೆ ಹೊಂಟಿದ್ದೇವೆ ನೋಡ್ರಿ. ಈಗ ಬಸ್ ಎಲ್ಲ ರಿಂಗ್ ರೋಡಿಗೆ ಖಾಲಿ ಆಗಿಬಿಟ್ಟದ್ರಿ. ಫುಲ್ ಇತ್ತು ಬಸ್ ಅಂತೂ. ಪೂರ ಬಸ್ ಖಾಲಿ ಐತ್ರಿ. ರಿಂಗ್ ರೋಡಿಗೆ ಖಾಲಿ ಐತ್ರಿ ಬಸ್ ಎಲ್ಲ. ಈಗ ನಾನು ಮಾರ್ಕೆಟಿಗೆ ಬಂದು ನೋಡ್ರಿ. ಸೂಪರ್ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ರೀ. ಇದು ಸಿಟಿ ಬಸ್ ಸ್ಟ್ಯಾಂಡ್ ಅಂತಾರೆ, ಸೂಪರ್ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಅಂತಾರೆ. ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೇವ್ರಿ. ಈಗ ನಮ್ಮ ಸಮೃದ್ಧಿಗೆ ಒಂದು ಸ್ವಲ್ಪ ಆಟ ಆಡ್ಕೋತ ನಿಂತಾಳತಿಲ್ಲ ಕೊಟ್ನಿ. ಇದು ಸಿಟಿ ಬಸ್ ಸ್ಟ್ಯಾಂಡ್ ನೋಡ್ರಿ. ಕಲಬುರ್ಗಿ ಒಳಗಿರುವಂಥ ಸಿಟಿ ಬಸ್ ಸ್ಟ್ಯಾಂಡ್ ಮತ್ತು ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಈ ಥರ ಎಲ್ಲ ಅಂತಾರೆ ರೀ. ಬಸ್ ಸ್ಟ್ಯಾಂಡ್ಗೆ ಬಂದು ಕೂತೀವ್ರಿ. ಬಸ್ ಇಲ್ಲ. ಮತ್ತು ಇನ್ನು ನಮ್ಮ ಚಿಕ್ಕಮ್ಮ ಬರೋರ ರೀ ಹೊನ್ಕಿರಣಿಗಿಲಿ ಅಂತ. ಅವ್ರ ಸಲ್ಯಾಕ ಕಾಯ್ಲಿಕತ್ತೀನಿ ರೀ ನಾನು. ಚಿಕ್ಕಮ್ಮನ ಸಲ್ಯಾಕ. ಚಿಕ್ಕಮ್ಮ ಬಂದಿಲ್ಲ ರೀ. ಇನ್ನು ಚಿಕ್ಕಮ್ಮ ಬಂದಮೇಲೆ ಊರಿಗೆ ಹೋಗ್ಬೇಕ್ರಿ. ಇಲ್ಲೇ ನೋಡ್ರಿ, ನಮ್ಮ ಚಿಕ್ಕಮ್ಮನೂ ಬಂದ್ರಿ. ಬಂದಮೇಲೆ ಬರೋಷ್ಟೊತ್ತಿಗೆ ಊರು ಬಸ್ನು ಬಂತ್ರಿ. ಯಾವ್ರಿಗೆ ಹೊಂಟೀನಿ ಏನೋ ಅದನ್ನೇ ಹೇಳ್ತೀನಿ ರೀ. ಬಸ್ನು ಬಂತ್ರಿ. ಚಿಕ್ಕಮ್ಮ ಬಂದಮೇಲೆ ಚಿಕ್ಕಮ್ಮ ನಾವು ಕೂತೀವಿ ನೋಡ್ರಿ ಈಗ ಬಸ್ನಾಗ. ಇನ್ನೊಂದು ಅಜ್ಜಿ ಹೇಳ, ನಿಮ್ಮ ಸಣ್ಣ ಅಜ್ಜಿ ಕಿಣಿಗಾಯಿ. ನಮ್ಮ ಸಮೃದ್ಧಿ ಅಂತ ಫುಲ್ ಖುಷಿ ರೀ ಆಕಿನ. ಈಗ ಅಂದ್ರೆ ಬಸ್ಸಿಗೆ ಹೋಗಿಂತ ಗಾಡಿ ಮೇಲೆ ಹೋದ್ರೆ ಭಾಳ ಖುಷಿ ರೀ ಆಕಿಗೆ. ಯಾಕಂತಂದ್ರೆ ಅವ್ರ ಪಪ್ಪ ಜೊತೆ ಗಾಡಿ ಮೇಲೆ ಹೋದಂದ್ರೆ ಭಾಳ ಖುಷಿ ರೀ ಆಕಿಗೆ. ಈ ರೀತಿ ಬಸ್ಸಿಗೆ ಅಂತಂದ್ರೆ ಭಾಳಷ್ಟು ಚಟ್ಪಡಾಸ್ತಿರ್ತಾಳ್ರಿ ಆಕಿ ಬಸ್ನಾಗ ಕುಂದ್ರಲಕ್ಕ. ಅಷ್ಟೊಂದು ಬಸ್ಸಿಗೆ ಜಾಸ್ತಿ ಇದು ಅಲ್ಲ ಅಂತಾಳ್ರಿ ಆಕಿ. ಗಾಡಿ ಮೇಲೆ ಆದ್ರೂ ಚಲೋ ಅಂತಾಳ್ರಿ. ಇದು ನೋಡ್ರಿ, ಊರಿಗೆ ಹೊಂಟಿದೆವು. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಊರಿನ ಬರ್ತದ್ರಿ. ಇನ್ನೊಂದು ಸ್ವಲ್ಪ ದೂರ ರೀ. ಅಂದರೆ ಕಲಬುರ್ಗಿಲಿಂತ ಅರ್ಧ ಗಂಟೆದೊಳಗನ ನಾವು ಊರಿಗೆ ಹೋಗ್ಬೋದ್ರಿ. ಯಾವ ಊರಪ್ಪ ಅಂತಂದ್ರೆ ರೀ, ಮರ್ತೂರಿಗೆ ಹೊಂಟಿರೋದ್ರಿ ನಾವು. ಮರ್ತೂರಿಗೆ ಎದಕ್ಕೆ ಹೊಂಟೀವಿ, ಯಾಕೆ ಹೊಂಟೀವಿ ಪ್ರತಿಯೊಂದನ್ನು ಹೇಳ್ತೀನಿ ರೀ ನಾನು. ಈಗ ಮರ್ತೂರಿಗೆ ಹೋಗ್ಲಿಕತ್ತಿದೆ ನೋಡ್ರಿ. ಸೀದಾ ಗುಲ್ಬರ್ಗ ಮಾರ್ಕೆಟ್ನಾಗ ಬಸ್ ಬಂದುಬಿಡ್ತಾರೆ ಮರ್ತೂದ. ನಮ್ಮ ಚಿಕ್ಕಮ್ಮ ಭೀ ಹೊನ್ಗಿರಣಿಗಿಂತ ಮಾರ್ಕೆಟ್ಗೆ ಬಂದ್ರಿ ಅವ್ರನ್ನು. ಯಾಕಂದ್ರೆ ಅವ್ರ ಬಸ್ನು ಮಾರ್ಕೆಟ್ಗೆ ಬರ್ತದ್ರಿ. ಮತ್ತು ಮರ್ತೂರು ಬಸ್ನು ಮಾರ್ಕೆಟ್ನಾಗ ಇರ್ತಾರೆ. ನಾನು ಮಾರ್ಕೆಟ್ನಾಗ ಹೋಗ್ಕೊಂತಿದ್ನಲ್ರಿ. ಮತ್ತು ಚಿಕ್ಕಮ್ಮ ಬಂದಮೇಲೆ 1 ಗಂಟೆ ಬಸ್ಸ ತಪ್ಪತ್ರಿ. 3 ಗಂಟೆ ಬಸ್ಸಿಗೆ ಹೊಂಟಿದೇವ್ರಿ ನಾವು ಮರ್ತೂರಿಗೆ. ಈಗ ಅಂತೂ ಇಂತೂ ಇಳಿದೆ ನೋಡ್ರಿಪ್ಪ ಮರ್ತೂರಿಗೆ. ಮರ್ತೂರಿಗಂತೂ ಬಂದೇವ್ರಿ. ಈಗ ಮನೆಗೆ ಹೋಗ್ಲಿಕತ್ತಿದ್ದೇವ್ರಿ ನಾನು ಮತ್ತು ನಮ್ಮ ಚಿಕ್ಕಮ್ಮ ಅಂತಂದ್ರೆ 2 ಪೀಸ್ ಬೀಗಳು ತೊಗೊಂಡಾರ್ರಿ ಅವ್ರ. ನಾನು ಸಮೃದ್ಧಿ ಎತ್ಕೊಂಡಿನಿ. ಇಲ್ಲಿ ಹೋಗ್ತೀರಿ ಅಲ್ವಾ? ಇದು ರಜಕಡಿಗೆ ಅದನ್ನು ಈಗ ಬಸ್ಸಿನ ಸಲಕ್ಕೆ ಮಂದಿ ಬಂದು ಕೂತಾರ್ತೀರ. ಬಸ್ ಬರೋಟಿಗೆ ಈಗ ಹೋಗೋಣ ಬರ್ತದೆ. ಕಾಲಿ ಹಿಂದೆ ಇದ್ದಿರ್ಬೇಕು. ಕಾಜಿ ಕಡ್ದು ನಾನು ನೋಡಿವ ಕದು ಕಿದು ಈ ಕಡೆ ಹೋಗ್ತೀನಿ. ಇದನ್ನು ಅಲ್ಲಿದು ಎದುರಿಟ್ಟಿದ್ನು.
ಟ್ರೈನೇ ಬತ್ತು ನಾವು. ನಾವು ಹೋಗೋದ ಅಪರೂಪಕ್ಕೊಮ್ಮೆ ಯಾವಾಗಾರ ರೀ ಅಲ್ಲೇ ಕಾಣಿಸ್ಲತ್ತಲ್ರಿ ಅದೇ ನೋಡ್ರಿ ನಮ್ಮ ಚಿಕ್ಕಮ್ಮರ ಮನೆ. ನಮ್ಮ ಚಿಕ್ಕಮ್ಮರ ಮನೆಗೆ ಬಂದಿದ್ದೇವ್ರಿ ಈಗ ಆಚೆ ಕಡೆಗೆ. ನಮ್ಮ ಚಿಕ್ಕಪ್ಪ ಕೂತಾರಲ್ರಲ್ಲಿ ಈಗ ನಮ್ಮ ಮರ್ತರಿಗೆಲ್ಲ ಹೋಗಿ ಮತ್ತು ಮನೆಗೆ ಹೋಗಿ ಮತ್ತೀಗ ವಾಪಸ್ನು ಬಂದೈತ್ರಿ. ನಾವು ಇಲ್ಲೇ ಬಂದ ಕನಕದಾಸ್ ಚೌಕ್ ಅಂತಾರೆ ಇದಕ್ಕೆ. ಇಲ್ಲಿ ಕನಕದಾಸ್ ಚೌಕಿಗೆ ಕುಂತಿದ್ದೇವೆ ರೀ. ಬಸ್ ಬರ್ತದೇನೋ ಅಂತ ಕಾಯ್ಲಾಕ ಆಫೀಸ್ ಹೋಗ್ಲಕ್ಕ. ನಾನು ಮರ್ತರಿಗೆ ಎದಕ್ಕೆ ಬಂದಿದ್ದೆವು, ಎದ್ರ ಸಲುವಾಗಿ ಬಂದಿದ್ದೆವು, ಎಲ್ಲ ವಿಷಯನೂ ನಾನು ಕಂಪ್ಲೀಟಾಗಿ ಮನೆಗೆ ಹೋಗಿಬಿಟ್ಟೆ ಹೇಳ್ತೀನಿ ರೀ. ಇದೇ ಬ್ಲಾಗ್ ಒಳಗೆ ಹೇಳ್ತೀನಿ ರೀ. ವಿಡಿಯೋನ ಕೊನೆವರೆಗೂ ನೋಡಿರಿ, ನಿಮ್ಗೆ ಗೊತ್ತಾಗ್ತದೆ ರೀ ನಾನು ಯಾಕೆ ಬಂದಿದ್ದೆ ಅಂತ ಹೇಳ್ಕೇಸಿಂದ್ರೆ. ಈಗ ಮತ್ತು ವಾಪಸ್ ನಮ್ಮ ಜರ್ನಿ ಕಲಬುರ್ಗಿ ಕಡೆಗೆ ಸ್ಟಾರ್ಟ್ ಆಯ್ತು ರೀ. ಈಗ ನಮ್ಮ ಚಿಕ್ಕಮ್ಮ ಅಂತಂದ್ರೆ ರಿಂಗ್ ರೋಡಿಗೆ ಇಳಿದ್ರು ರೀ. ಅವ್ರು ರಾಮ ಮಂದಿರಕ್ಕನ ಇಳಿದ್ರು ರೀ ನಮ್ಮ ಚಿಕ್ಕಮ್ಮ ಇಳಿದ್ಮೇಲೆ ಮತ್ತು ಯಜಮಾನ್ರು ಬಂದರು ರೀ ಮಾರ್ಕೆಟಿಗೆ ಕರ್ಲಿಕ್ಕೆ. ಅಲ್ಲಿಂದ ಮತ್ತು ನಾವು ವಾಪಸ್ ಹೊಂಟೇವ್ರಿ. ಈಗ ನಾವಿರೋ ಜಾಗಕ್ಕೆ ವಾಪಸ್ ಹೊಂಟಿದ್ರಿ. ಚಿಕ್ಕಮ್ಮ ವಾಪಸ್ ಕಿರಣಿಗೆ ಹೋದ್ರು ರೀ. ನನಗೆ ಯಜಮಾನ್ರು ಕರ್ಲಿಕ್ಕೆ ಬಂದರು ರೀ. ನೋಡಿರಿ ನಾವು ನಿನ್ನೆ ಹೋಗಿದ್ದ ಯಾವ ಊರಂತ ಅಂತೂ ಗೊತ್ತೈತ್ರಿ ನಿಮ್ಗೆ. ಮತ್ತು ನಾವು ಯಾಕೆ ಹೋಗಿದ್ದೀವಿ ಅಂತಂದ್ರೆ ರೀ, ನಮ್ಮ ತಮ್ಮಗ ಹುಷಾರಿಲ್ಲ ರೀ. ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗನಿಗೆ ಹುಷಾರಿಲ್ಲ ರೀ. ಅದಕ್ಕೆ ಹೋಗಿ ಬಂದ್ರೆ ಆಯ್ತು ಅಂತ ಹೇಳ್ಕಿಸಿಂದ್ರೆ ಹೋಗಿದ್ದೇವ್ರಿ ನಾನು ಮತ್ತು ನಮ್ಮ ಹೊನ್ಕಿರ್ಣಿಗೆ ಚಿಕ್ಕಮ್ಮ ರೀ. ನಮ್ಮ ಚಿಕ್ಕಮ್ಮ ಅಂತಂದ್ರೆ ಮನೆಗೆ ನಮ್ಮ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಬಂದಿರಲ್ಲ ರೀ ಬೆಂಗ್ಳೂರ್ಲಿಂದ. ಅವರ ಬೆಂಗ್ಳೂರ್ಗೆ ಇರ್ತಾರೆ ರೀ. ನಮ್ಮ ಚಿಕ್ಕಮ್ಮವ್ರ ಬೆಂಗ್ಳೂರ್ಗೆ ಇರ್ತಾರೆ ರೀ. ಅವ್ರು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಮ್ಮ ಅವ್ರು ಇದ್ದರು ರೀ. ಅದಕ್ಕೆ ಹೋಗಿ ಬಂದೇವು ರೀ, ಮಾತಾಡ್ಸಿ ಬಂದೆವು. ನೀನು ಉಳ್ಕೊಳತ್ತೀರಿ ಅವರು ಮತ್ತು ಅಲ್ಲೇ ಊರಾಗ ಮತ್ತು ಸಮೂಹ ಅದೆಲ್ಲ ಬಿಟ್ಟು ಬಂದೀವಿ ಬೇಡಪ್ಪ ಅಂತೇಳಿ ಬಂದೇವ್ರಿ ನಾನು ಮತ್ತು ನಮ್ಮ ಚಿಕ್ಕಮ್ಮ ವಾಪಸ್. ಏನಪ್ಪ ಅಂತಂದ್ರೆ ರೀ, ನಮ್ಮ ಊರ್ದ ಮನೆ ಅಂದ್ರೆ ನಮ್ಮ ತವ್ರ ಮನೆ ಅಲ್ಲೇ ಅದ ರೀ ಮರ್ತೊಳಗೆ. ಅದು ಒಂದು ಸ್ವಲ್ಪ ಒಳಗಾಗ್ತದೆ ರೀ. ಈಗ ನಮ್ಮ ಚಿಕ್ಕಮ್ಮರ ಹೊರಗೆ ಪ್ಲಾಟ್ ತೊಗೊಂಡು ಹೊರಗೆ ಕಟ್ಟಾರಿ ಅವ್ರು. ನಮ್ಮ ಅವ್ರ ಮನೆ ಅಂತಂದ್ರೆ ಒಳಗದ ರೀ ಅದು. ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಕಾಲಿಲ್ಲ ನಂಗೆ, ಯಾಕಂದ್ರೆ ಟೈಮ್ ಬೇರೆ ಇಲ್ಲ. ಒಂದು ದಿವಸ ಇದ್ರೆ ಮನೆಯೆಲ್ಲ ತೋರಿಸ್ಬೋದಿತ್ತು, ಹೋಗ್ಬೋದಿತ್ತು. ಆದರೆ ನಾನು ಇಲ್ಲಿ ಹೊರಗೆ ಹೋಗಿ ಬಂದೇವ್ರಿ ಒಂದು ತಾಸ್ನಾಗಾರ ನಾವು. ಹಾಗಾಗಿ ಏನೂ ತೋರ್ಸೋಕ್ಕಲ್ಲ. ಮತ್ತು ಪ್ಲಾಟ್ ಅಂತಂದ್ರೆ ಈಗ ನಮ್ಮ ಚಿಕ್ಕಮ್ಮವ್ರದ್ದು ಏನಿತ್ತಲ್ರಿ ಅದ್ರ ಬಾಜುದಾಗ ಇನ್ನೊಂದು ಪ್ಲಾಟ್ನು ಅದ ರೀ ಅವ್ರದ್ದು. ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗೋ ಟೈಮಿಗೆ ಏನು ತೋರಿಸ್ತೀವಲ್ರಿ ಅದು. ನಮ್ಮ ಚಿಕ್ಕಮ್ಮನ ಮನೆಗೆ ಬಾಗ್ಲಾಗನ ಅವ್ರದ್ದು ಒಂದು ಫ್ಲ್ಯಾಟ್ ಅದ ರೀ. ಅವ್ರದ್ದು ಫುಲ್ಲ ಫ್ಲ್ಯಾಟ್ನೂ ಅದ. ಮತ್ತು ಆ ಮನೆ ಅಂತಂದ್ರೆ ಹಳೆ ಮನೆ ಅಂತಂದ್ರೆ ಒಳಗೆ ಅದ ರೀ ಅದು ಮನೆ. ಅಂದರೆ ಈಗ ಅವರಂತೂ ಅಲ್ಲಿ ಇರಂಗಿಲ್ಲಲ್ರಿ. ಅಂದ್ರೆ ಅವ್ರು ಮರ್ತೊಳಗೆ ಇರಂಗಿಲ್ಲ, ಅವರು ಇರೋದಿಲ್ಲ ಅಲ್ರಿ. ಹಾಗಾಗಿ ನಾವು ಮರ್ತ್ರಿಗೆ ಹೋಗೋದು ಅಪರೂಪಕ್ಕೊಮ್ಮೆ ಈ ರೀತಿ ಏನಾದರೂ ಇದ್ದಾಗ ಮತ್ತು ಏನಾದ್ರು ಫಂಕ್ಷನ್ ಇದ್ದಾಗ ಈ ಥರ ಏನಾದ್ರು ಇದ್ದಾಗ ಅಷ್ಟೇ ಹೋಗ್ತೇವೆ ಬರ್ತೇವ್ರಿ. ಇಲ್ಲಿ ಅಂತಂದ್ರೆ ಹೋಗೋದಿಲ್ಲ. ಅವರಲ್ಲೇ ಇದ್ರೆ ಅಂತಂದ್ರೆ ಹೋಗ್ಬೋದಿತ್ತು, ಅವರು ಇಲ್ಲೇ ಇರ್ತಾರಲ್ರಿ. ಹಾಗಾಗಿ ಏನರೇ ಕಾರ್ಯಕ್ರಮ ಅದು ಏನಾರೇ ಬೀಗರು ಏನರ ಫಂಕ್ಷನ್ ಹೇಳಿದ್ರೆ, ಲಗ್ನ ಅದು ಇದು ಹೇಳಿದ್ರಂದ್ರೆ ಅಷ್ಟೇ ಹೋಗೋದು ಬರೋದ್ರಿ. ಭಾಳ ವರ್ಷಗಳ ನಂತರ ಹೋಗಿ ಬಂದೇವು ನೋಡ್ರಿ ತವ್ರ ಮನೆ ಊರಿಗೆ. ಭಾಳ ದಿನ ಆಗಿತ್ತು ರೀ ಹೋಲಾರ್ದ, ಈಗ ಹೋಗಿ ಬಂದೆವು. ತವ್ರ ಮನೆ ಊರು ಅಂತಂದ್ರೆ ಭಾಳಷ್ಟು ಖುಷಿ ರೀ ಹೆಣ್ಮಕ್ಳಿಗೆ ಒಂದದ. ಭಾಳ ವರ್ಷಗಳ ನಂತರ ನಾನು ತವ್ರ ಮನೆಗೆ ಹೋಗಿ ಬಂದು ಭಾಳಷ್ಟು ಖುಷಿ ಆಯ್ತು ರೀ. ಊರು ನೋಡಿದ್ರೆ ಸಾಕು ಹೆಣ್ಮಕ್ಳಿಗೆ ಖುಷಿ ಆಗಿಬಿಡ್ತದೆ ರೀ. ಹಾಗಾಗಿ ನನಗೂ ಭಾಳಷ್ಟು ಖುಷಿ ಆಯ್ತು ರೀ ತವ್ರ ಮನೆ ಊರಿಗೆ ಹೋಗಿ ಬಂದಿನಿ ಅಂತ ಹೇಳಿ ಅಂದ್ಕೊಂಡೆ. ನಮ್ಮವ್ರು ಯಾವಾಗ ಊರಿಗೆ ಹೋಗಿರ್ತಾರೋ ಗೊತ್ತಿಲ್ಲ. ಊರಿಗೆ ಹೋಗಿದ್ರೆ ಅಂತಂದ್ರೆ ಅವಾಗ ಊರಿಗೆ ಹೋಗೋಕೆ ಬರ್ತದೆ ರೀ. ಅವರು ಅವರಂದ್ರೆ ನಾವು ಸಣ್ಣವ್ರಲಕ್ಕಾಗಿ ಅವರು ಒಂದು 20 ವರ್ಷದಿಂದ ಈಗ ಇಲ್ಲೇ ಇರೋದು ರೀ. ಅವರು ಹೊಲದೊಳಗೆ ಅಂದ್ರೆ ಊರಿಗೆ ಹಿಂಗೆ ಏನಾರು ಫಂಕ್ಷನ್ ಇದ್ದಾಗ ಹೋಗೋದು ಬರೋದು ಇಲ್ಲೇ ಹೊಲದಾಗೆ ಇರೋದು ರೀ. ಹಾಗಾಗಿ ಅವ್ರಿಗೆ ಜಾಸ್ತಿ ಹೋಗಿಲ್ಲ. ಊರೊಳಗೆ ಮನೆ ಅದೆಲ್ಲ ಅಲ್ಲೇ ಕಿರಾಯಿ ಕೊಟ್ಬಿಡ್ತಾರೆ ರೀ ಅವರು. ಮತ್ತು ಸುಮ್ಮನೆ ಮನೆಗಳಿಲ್ಲ ಹಾಳಾತಂದ್ರೆ ಕಿರಾಯಿ ಕೊಟ್ಬಿಡ್ತಾರೆ. ಅಲ್ಲಿ ನಮ್ಮ ಮಾಯರೇ ಇರ್ತಾರೆ ರೀ ಮನೆಯೊಳಗೂ ಅಲ್ಲೂ. ಹಾಗಾಗಿ ಅಪರೂಪಕ್ಕೊಮ್ಮೆ ಏನಾರೇ ಫಂಕ್ಷನ್ ಇದ್ದಾಗ ಹೋಗೋದು ಬರೋದು ನೋಡ್ರಿ ಈ ಥರ.